ನಮಸ್ಕಾರ, ನನ್ನ ಹೆಸರು ಹೊಸಕೋಟೆ ಪ್ರಭುಸ್ವಾಮಿ ಅಂತ. ನಾನೊಬ್ಬ ಸಾವಯವ ಕೃಷಿಕ. ಸೋದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಚಾನಲ್ನಿಂದ ನಿಮ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೋದ ಯೂಟ್ಯೂಬ್ ಚಾನಲ್ನವರು ಈಗ ನಮ್ಮ ಎರೆಹುಳು ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದಾರೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ನೀವು ಸಬ್ಸ್ಕ್ರೈಬರ್ ಆಗಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಎರೆಹುಳು ಗೊಬ್ಬರ ಮಾಡಬೇಕಾದ್ರೆ ಮೊದಲು ಕಚ್ಚಾ ವಸ್ತು ಹಸುವಿನ ತಾಜಾ ಸಗಣಿ ಇದನ್ನು ನಾವು ಮೊದಲು ನೀರನ್ನು ಹಾಕಿ ಇಲ್ಲಿರೋ ನಿತಿನ್ ಗ್ಯಾಸ್ ಬಿಸಿ ಅಂಶನ ಹೋಗಿಸ್ತೀವಿ. ಆಮೇಲೆ ಬನ್ನಿ ಒಳಗಡೆ ತೋರಿಸ್ತೀನಿ. ಇದೇ ನೋಡಿ ಎರೆಹುಳು ಗೊಬ್ಬರ. ಮೊದಲಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆ ಸಗಣಿನ ತಂದು ಇಲ್ಲಿ ಗುಡ್ಡ ಹಾಕ್ತೀವಿ. ಫಸ್ಟು ಆ ಗುಡ್ಡ ಹಾಕ್ಬಿಟ್ಟು ಇದಕ್ಕೆ ಎರೆಹುಳು ಬಿಡ್ತೀವಿ. ದಿನ ನೀರು ಕೊಡ್ತೀವಿ. ಎರೆಹುಳು ಎಷ್ಟಿರುತ್ತೆ ಅದ್ರ ಮೇಲೆ ಅದು ಗೊಬ್ಬರ ಆಗೋದು. ನಮ್ಮ ಹತ್ರ ಒಂದು ಇಲ್ಲಿ 1000 kg ಎರೆಹುಳು ಇರಬೇಕು. ಅದಕ್ಕೆ ಬೇಗ ಆಯ್ತದೆ. ಇದು ಆ ಸಗಣಿನ ತಿಂದು ನೋಡಿ, ಈ ಥರ ಇರೋ ಸಗಣಿನ ತಿಂದು ಪಿಕ್ಕ ಹಾಕುತ್ತೆ. ಅದು ಹಾಕೋಂಥ ಪಿಕ್ಕನೇ ಎರೆಹುಳು ಗೊಬ್ಬರ. ಇದನ್ನು ನಾವು ತಗೊಂಡೋಗಿ ಮೇಲ್ಗಡೆ ಬಂದಂಥ ಗೊಬ್ಬರನ ತಗೊಂಡೋಗಿ ಅದನ್ನು ಜರಡಿ ಹಿಡಿದು ಈ ರೀತಿ ಮಾಡಿ ಇದನ್ನು 25 kg ಬ್ಯಾಗ್ನಲ್ಲಿ ನಾವು ರೈತರಿಗೆ ಕೊಡ್ತೀವಿ. ನೀವು ಹಿಡಿಬೇಕು. ಇಲ್ಲಿ ಸರ್ ಕಂಡದ ಇದೇ ಎರೆಹುಳು. ಈ ರೀತಿ ಹುಳು ಇರಬೇಕು. ಅಂತ ಇದಾವೆ ಸರ್. ಬನ್ನಿ ಇಲ್ಲಿ ದೊಡ್ಡ ತೋರಿಸ್ತೀನಿ, ಇನ್ನೂ ಅಂತ ತೋರಿಸ್ತೀನಿ. ಇಲ್ಲ, ನಾವು ಬಿಟ್ಟರೆ ಒಂದಕ್ಕೆರಡು ಆಯ್ತವ. ನಾವು ತಂದಿದ್ದು ಹೊಸೆ. ಇಲ್ಲಿ ನೋಡಿ ಸರ್, ಕಂಡವ ಸರ್ ಹುಳ. ಎರೆಹುಳ. ಈ ಹುಳಗಳು ಎಲ್ಲಿ ಸಿಗುತ್ತೆ ನಿಮಗೆ? ಅದೇನು ಕೆಜಿ ಲೆಕ್ಕ ಕೊಡ್ತೀರಾ ಸರ್? ನಾನೇ ಸೃಷ್ಟಿ ಮಾಡಿ. ನೀವು ಹೆಂಗೆ ಸೃಷ್ಟಿ ಮಾಡೋದು? ಈ ಗೋಕೃಷ್ಣಾಮೃತ ಹಾಕಿದ್ರೆ ಸೃಷ್ಟಿ ಆಯ್ತದ ಅದು. ಅದೇ ಉಟ್ಬಿಡುತ್ತೆ. ಹಾಂ, ಅದೇಂಗ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದು ನಾವು ಎಲ್ಲ ಹೆಣ್ಣು ಗಂಡು ಅಂತ ಏನಿಲ್ಲ ಇದರಲ್ಲಿ. ಹುಳಲ್ಲಿ ಎಲ್ಲ ಇದು ಮೊಟ್ಟೆ ಹಾಕುತ್ತೆ. ನಾವು ಆಹಾರ ಅದಕ್ಕೆ ಚೆನ್ನಾಗಿ ಕೊಟ್ಟರೆ ಅದು ಕ್ಲೀನಾಗಿ ಇಲ್ಲಿ ಜಾಸ್ತಿ ಆಯ್ತವ. ನೀರು ಮತ್ತು ಆಹಾರ ಎರಡೂ ಬೇಕು ಅದಕ್ಕೆ. ಆಹಾರ ಅಂದ್ರೆ ಅದೇ ಗೊಬ್ಬರ, ನೀರು ಕರೆಕ್ಟಾಗಿ ಕೊಟ್ಟರೆ ಅದು ಅಲ್ಲೇ ಮಲ್ಟಿಪ್ಲೈ ಆಗಿ ನಾವು ಒಂದು 2 kg ಬಿಟ್ರೆ ಒಂದು 2 ತಿಂಗಳಿಗೆ ಅದು 10 kg ಆಯ್ತದೆ. ಅದೇ ಆಯ್ತದೆ. ಅಲ್ಲೇ ಮೊಟ್ಟೆ. ಹಾಂ, ಎಲ್ಲ ಗಂಡು ಹೆಣ್ಣು ಏನಿಲ್ಲ, ಅದು ಎಲ್ಲ ಮೊಟ್ಟೆ ಹಾಕುತ್ತೆ. ಮೊಟ್ಟೆಯಿಂದ ಮರಿ ಆಯ್ತವ. ಒಂದು ಮೊಟ್ಟೆಯಿಂದ 5-6 ಮರಿ ಬರ್ತದೆ. ಅದು ಆ ಥರ ಅದು ಮಲ್ಟಿಪ್ಲೈ ಆಯ್ತದೆ. ಅದು ನಾವು ಎರೆಹುಳನೂ ಕೊಡ್ತೀವಿ. ಬೇಕಾದ್ರೆ 500 ರೂಪಾಯಿ kg ಅಂತ ಎರೆಹುಳನೂ ಕೊಡ್ತೀವಿ. ಅವ್ರು ರೈತರು ತಗೊಂಡು ಹೋಗಿ ಅವ್ರ ಜಮೀನಲ್ಲಿ ಮಾಡ್ಕೋಬೋದು. ಅವರು ಈಗ ನೀವು ಜರಡಿ ಹಿಡಿತೀರಾ, ಎರೆಹುಳನ ಸಪ್ರೇಟ್ ಮಾಡ್ತೀರಿ? ಹೌದು. ಆ ಎರೆಹುಳನ ಏನು ಮಾಡಿರಿ? ಅದು ಪುನಃ ತಂದು ಇಲ್ಲೇ ಹಾಕ್ತೀವಿ. ಅದು ತಿರ್ಗಾ ಇಲ್ಲೇ ಮಾಡ್ತೀರಿ? ಇಲ್ಲೇ ಹಾಕ್ತೀವಿ ಪುನಃ. ಅದ್ರ ಪಿಕ್ಕಗಳಿಂದ ಮಾತ್ರ ಗೊಬ್ಬರ ಆಗುತ್ತೆ? ಹಾಂ, ಗೊಬ್ಬರ ಮಾತ್ರ ಕೊಡೋದು. ಹುಳು ಕೇಳಿದ್ರೆ ಹುಳು ಕೊಡ್ತೀವಿ. ಅದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇನೆ ಪಿಕ್ಕ ಹಾಕೊಂಡು ಇಲ್ಲೇನೆ ಇರ್ತದ? ಇಲ್ಲ ಸತ್ತೋಗಲ್ಲ. ಅದು ದೊಡ್ಡ ಸತ್ತೋಯ್ತ ಪುನಃ ಮರಿ ಆಯ್ತದೆ. ಅದು ನಾವು ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ, ಹುಳನ ಕೊಡ್ತಾ ಇರ್ತೀವಿ. ಆಮೇಲೆ ನಾವು ಮುಂದಕ್ಕೆ ಜಾಸ್ತಿ ಮುಂದಕ್ಕೆ ಬಿಟ್ಕೋತೀವಿ. ಈ ಥರ ಇರ್ತದೆ. ಎರೆಹುಳು ಗೊಬ್ಬರನ ಸುಮಾರು ಥರ ಮಾಡ್ತಾರೆ. ಮೊದಲು ತೊಟ್ಟಿಗಳನ್ನು ಕಟ್ಬಿಟ್ಟು ಮಾಡ್ತಾಯಿದ್ರು. 3 ಅಡಿ ಅಗಲ, ಉದ್ದ ಅವರ ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರ್ತಿತ್ತು. ಆ ತೊಟ್ಟಿ ಒಳಗೆ ತ್ಯಾಜ್ಯ ವಸ್ತುಗಳನ್ನೆಲ್ಲ ತುಂಬಿಟ್ಟು ಉಳುಬಿಟ್ಟು ಮಾಡ್ತಿದ್ರು. ಆಮೇಲೆ ಪ್ಲ್ಯಾಸ್ಟಿಕ್ ಬಂದು ಈಗ ನಾವು ಸರಳ ವಿಧಾನದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಈ ಥರ ಒಂದು ನೆರಳಿಗೋಸ್ಕರ ಚಪ್ರ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೇಕು ಯಾವಾಗಲೂ ರೈತರು. ಇದು ಗುಡ್ಡೆ ಪದ್ಧತಿ ಅಂತ ನೆಲದಲ್ಲೇ ಈ ಥರ ಹಾಕಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡ್ತಾವೆ. ಇದು ಬೆಸ್ಟ್ ಪದ್ಧತಿ. ರೈತರು ಈ ಪದ್ಧತಿಗೆ ಹೋದ್ರೆ ಭಾಳ ಸೂಕ್ತ.